ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಒಂದು ಶಾಪಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಬಂದಿರೋದು ಗೋಪಾಲನ್ ಆರ್ಕೆಟ್ಗೆ. ಇದು ಬಂದು ಮೈಸೂರು ರೋಡ್ನಲ್ಲಿ ಇದೆ, RR ಗೇಟ್ ಹತ್ರನೇ. ಮನೆಗೆ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು, ಸೊ ನಿಮ್ಮ ಜೊತೆನೂ ಕೂಡ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪುಟ್ಟದಾಗಿ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಬೆಳಗಿನ ತಿಂಡಿ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಂಗೆ ನಾವು ಇಲ್ಲಿಗೆ ಬಂದಿದ್ದು. ವೀಕ್ ಡೇಸ್ ಆಗಿರೋದ್ರಿಂದ ಕ್ರೌಡ್ ಕೂಡ ಇರಲಿಲ್ಲ. ಚಿದು ನೋಡ್ಬೋದು ಆಲ್ರೆಡಿ ಒಂದು ಗೇಮ್ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಇಲ್ಲಿ ಬಂದಿದ್ದ ತಕ್ಷಣವೇ ಮಕ್ಕಳು ಅಟ್ರಾಕ್ಷನ್ ಅಂತಲೇ ಇಟ್ಬಿಟ್ಟಿರ್ತಾರೆ. ಸೊ ಬಂದ ತಕ್ಷಣ ಕೇಳೋದಿಲ್ಲ, ಒಂದು ರೌಂಡ್ ಆದರೂ ಆಗಲೇಬೇಕು. ಆ ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅವ್ನಿಗೊಂದು ರೌಂಡ್ ಆಡಿಸಿ ಇಲ್ಲಿ ಬಂದ್ವಿ, ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಏನಿಲ್ಲ, ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಬೇಕಾಗಿರೋದನ್ನೆಲ್ಲ ತೊಗೊತಾ ಇದ್ದೀವಿ ಅಷ್ಟೇ. ಗ್ರಾಸರೀಸ್ ಐಟಮ್ಸ್ ಮನೆಗೆ ಬೇಕಾಗಿರುವಂಥದ್ದು. ಒಂದೊಂದು ಸಾರಿ ತಿಂಗಳಿಗೊಂದು ಸಾರಿ ಬರ್ತೀವಿ, ಒಂದೊಂದು ಸಾರಿ 2 ತಿಂಗಳನ್ನಾದರೂ ಆಗೋ ರೀತಿ ಒಂದೊಂದು ಸಾರಿ ತೊಗೊಂಡು ಹೋಗಿಬಿಡ್ತೀವಿ. ಇನ್ನೆಲ್ಲ ಸಣ್ಣ ಪುಟ್ಟ ಐಟಮ್ಸ್ ಏನಾದ್ರು ಇದ್ದರೆ ಮನೆ ಹತ್ರನೇ ಕೂಡ ಪರ್ಚೇಸ್ ಮಾಡ್ಕೊತೀವಿ. ಪ್ರತಿ ಸಾರಿ ಏನು ಇಲ್ಲಿ ತನಕ ಬರೋ ಅಂಥದ್ದೇನಿರೋದಿಲ್ಲ. ಮೇನ್ ಐಟಮ್ಸ್ ಮಾತ್ರ ತೊಗೊಂಡೋಗ್ತೀವಿ. ಇಲ್ಲಿ ಸ್ಟಾರ್ ಬಜಾರ್ನಲ್ಲಿ ಕ್ವಾಲಿಟೀಸ್ ಚೆನ್ನಾಗಿದೆ ತುಂಬಾ. ಅದಕ್ಕೋಸ್ಕರ ನಾವು ಇಲ್ಲಿ ತನಕ ಬರ್ತೀವಿ ತೊಗೊಳೋದಕ್ಕೋಸ್ಕರ. ಕಾಳುಗಳೆಲ್ಲ ಏನಿರ್ಬೋದು ಅದೆಲ್ಲ ತುಂಬ ದಿನ ಇಟ್ಟರು ಯಾವುದೇ ರೀತಿ ಹುಳಗಳೆಲ್ಲ ಬರೋದಿಲ್ಲ, ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳಿ ಇಲ್ಲಿ ನಾವು ಪರ್ಚೇಸಿಂಗಿಗೆ ಯಾವಾಗಲೂ ಬರುವಂಥದ್ದು. ಈ ಸಾರಿ ಏನಪ್ಪ ಅಂದರೆ ನಮ್ಮ ಮಾವ ಅಪ್ಪ ಕೂಡ ಬಂದಿದ್ದಾರೆ ಪರ್ಚೇಸಿಂಗಿಗೆ. ಅವರು ಯೂಶ್ವಲಾಗಿ ಈ ರೀತಿ ಶಾಪಿಂಗ್ ಮಾಲ್ಗಳಿಗೆ, ಅದರಲ್ಲೂ ಗ್ರಾಸರೀಸ್ ಐಟಮ್ಸ್ ಶಾಪಿಂಗಂತೂ ಅವ್ರು ಬರೋದೇ ಇಲ್ಲ. ಫಸ್ಟ್ ಟೈಮ್ ನಾನು ಮದುವೆ ಆದಾಗಿಂದ ಫಸ್ಟ್ ಟೈಮ್ ಅವರು ಈ ರೀತಿ ಗ್ರಾಸರೀಸ್ ಐಟಮ್ಗೆ ಶಾಪಿಂಗಿಗೆ ಬಂದಿರೋದು. ಆಲ್ರೆಡಿ ಅವ್ರ ಪಾಪ ಸ್ಟ್ರೈನ್ ಆಗೋಗಿತ್ತು, ಫುಲ್ ಸುತ್ತಿ ಅಂತಲೇ ಹೇಳ್ಬೋದು. ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ಬನ್ನಿ ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ವಿ. ಚೆನ್ನಾಗಿತ್ತು. ಆದ್ರೂ ಇಲ್ಲಿ ಹಾಗೆ ಸ್ಟೀಲ್ ಪಾತ್ರೆಗಳು, ಕಪ್ಸು, ಗ್ಲಾಸು ಎಲ್ಲನೂ ಕೂಡ ಜಸ್ಟ್ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ. ಏನು ತೊಗೊಳೋದಕ್ಕೆ ಹೋಗೋದಿಲ್ಲ, ಇರೋ ಅಂಥದ್ದೇ ಸಾಕಾಗಿದೆ. ಹೊಸ್ದಾಗೇನು ಪರ್ಚೇಸಿಂಗ್ ಇಲ್ಲ. ಆದರೆ ನನ್ನ ಮಗ ಮಾತ್ರ ಯಾವ್ದಾದ್ರು ಆಟ ಸಾಮಾನು ಕಾಣಿಸ್ತು ಅಂದರೆ ಅದನ್ನಂತೂ ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಈ ಬಾರಿ ಅಂತೂ ಅವನಿಗೇನೂ ಕೊಡಿಸ್ಲಿಲ್ಲ ನಾವು. ಈಗ ಎಕ್ಸಾಮ್ ಇದೆ, ಎಕ್ಸಾಮ್ ಮುಗೀಲಿ ಅಂತ ಹೇಳಿ ಏನೂ ಕೊಡಿಸ್ಲಿಲ್ಲ. ಅವನಿಗೆ ಸ್ಟಡೀಸ್ ಹಾಲಿಡೇ ಇದ್ದ ಕಾರಣ ಕರ್ಕೊಂಡು ಬಂದಿದ್ವಿ ಅವನು ಕೂಡ. ಹಾಗೆ ಇಲ್ಲಿ ನಾನು ತವಾಗಳನ್ನ ನೋಡ್ತಾ ಇದ್ದೆ. ಇದೊಂದು ನನ್ನ ಕಣ್ಣಿಗೆ ಬಿತ್ತು. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಬಟ್ ತುಂಬ ವೆಯ್ಟ್ ಕೂಡ ಇತ್ತು, ಅದು ಸಖತ್ ವೆಯ್ಟ್ ಇತ್ತು. ನಾನ್ ಸ್ಟಿಕ್ಕು. ಯಾವಾಗಲೂ ರೌಂಡ್ ತವ ನೋಡ್ತಾ ಇದ್ದಿದ್ದು, ಫಸ್ಟ್ ಟೈಮ್ ಈ ರೀತಿ ನೋಡಿದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಏನು ತಗೊಳ್ಳಿಲ್ಲ, ಜಸ್ಟ್ ನೋಡಿದೆ ಅಷ್ಟೇ. ಪ್ರತಿ ಬಾರಿ ಬಂದಾಗ್ಲೂ ಲುಕ್ಕೇ ಚೇಂಜ್ ಮಾಡಿಬಿಟ್ಟಿರ್ತಾರೆ, ಎಲ್ಲೋ ಏನೇನೋ ಮಾಡಿಬಿಟ್ಟಿರ್ತಾರೆ. ಈ ಸಾರಿನೂ ಹಂಗೆ ಆಗಿತ್ತು. ಹಾಗೆ ಇದೊಂದು ವುಡನ್ದು ಬೋಲ್ ರೀತಿಯಲ್ಲಿ ಮಾಡಿದರು. ಗೊತ್ತಿಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅದು ಅಂತ. ಹಾಗೆ ಇಲ್ಲೆಲ್ಲ ಟ್ರೇಗಳೆಲ್ಲನೂ ಕೂಡ ಚೆನ್ನಾಗಿತ್ತು, ಡಿಸೈನ್ಸ್ ಎಲ್ಲ ಅಂತಲೇ ಹೇಳ್ಬೋದು. ನಮಗೆ ಅದೆಲ್ಲ ತಗೊಳ್ಳೋಂಥ ಐಡಿಯಾ ಏನಿರಲಿಲ್ಲ, ಜಸ್ಟ್ ನಮ್ಮದೇನಿದ್ರು ಗ್ರಾಸರೀಸ್ ಇತ್ತು. ಇಲ್ಲಿ ಹಾಗೆ ಸುಮ್ಮನೆ ಒಂದು ನಿಮಗೋಸ್ಕರ ಒಂದು ಕ್ಲಿಪ್ಸ್ ತಗೊಳ್ಳೋಣ ಅಂತ ಹೇಳಿ ಬಂದೆ ಈ ಸೈಡ್ ನಾನು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಾನು ಶಾಪಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಹಾಗೆ ನೀವೆಲ್ಲ ಹೇಗೆ ಪರ್ಚೇಸ್ ಮಾಡ್ತೀರಾ, ಮಂತ್ಲಿ ಒಂದು ಸರಿನಾ ಅಥವಾ ಯಾವ ರೀತಿ ಮಾಡ್ತೀರಾ ಅಂತ ಕೂಡ ನೀವು ಹೇಳ್ಬೋದು. ಹಾಗೆ ಇದು ಈ ಪಿಜ್ಜಾ ಹಟ್ಟಲ್ಲಿ ಕೊಡ್ತಾರಲ್ವ, ಪಿಜ್ಜಾ ಹಾಕಿ ಆ ರೀತಿದೊಂದಿತ್ತು. ಸುಮ್ಮನೆ ಹಾಗೆ ಎಲ್ಲ ನೋಡು ಅಷ್ಟೇ, ನೋಡೋಕ್ಕೇನು ಕಾಸಿಲ್ಲ, ನೋಡು ತಗೊಳ್ಳೋಂಗಿಲ್ಲ ಅಷ್ಟೆ. ನಿನ್ನ ಹತ್ರ ಬೇಕಾದಷ್ಟಿದೆ, ನೋಡು ಅಷ್ಟೆ. ವೆಯ್ಟ್ ಇರುತ್ತೆ, ಹುಷಾರು. ನೋಡ್ತಿದ್ದಾನೆ, ನೋಡೋಕ್ಕೆ ಏನು ಕಾಸಿಲ್ಲ, ನೀವು ಬರಲಿ ಅಂತ ನಿಂತ್ಕೊಂಡು.
ಹಾಗೆ ನಾವು ಸ್ಟಾರ್ ಬಜಾರಲ್ಲಿ ಪರ್ಚೇಸಿಂಗ್ ಮುಗಿಸಿ ಸ್ವಲ್ಪ ರಿಲಯನ್ಸಲ್ಲೂ ಏನೋ ಸ್ವಲ್ಪ ಬೇಕಿತ್ತು, ಅಲ್ಲಿಗೂ ಕೂಡ ಬಂದ್ವಿ. ಅಲ್ಲಿ ಈ ರೀತಿ ಹೋಮ್ ಮೇಡ್ದು ಪಿಕಲ್ಸ್ ಹಾಗೆ ಚಟ್ನಿ ಪುಡಿಗಳು, ಹಪ್ಪಳ ಈ ರೀತಿದೆಲ್ಲ ಕೂಡ ಇಟ್ಟಿದ್ರು. ಜಸ್ಟ್ ಅದನ್ನು ಕೂಡ ನೋಡಿದ್ವಿ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಜಸ್ಟ್ ಹಾಗೆ ನೋಡಿದಷ್ಟೇ. ಹಾಗೆ ಸ್ಟಾರ್ ಬಜಾರ್ನಲ್ಲಿ ಪ್ರತಿ ಬಾರಿನೂ ಕೂಡ ಹೋಮ್ ಡೆಲಿವರಿ ಕೊಡ್ತಿದ್ರು, ಬಟ್ ಈಗ ಹೋಮ್ ಡೆಲಿವರಿ ಸ್ಟಾಪ್ ಮಾಡಿದಾರಂತೆ. ಅದು ತುಂಬಾ ಡಿಸಪಾಯಿಂಟ್ಮೆಂಟ್ ಆಯಿತು. ನಾವು ಯಾವಾಗಲೂ ಹೋಮ್ ಡೆಲಿವರಿ ತೊಗೊತಿದ್ದಿದ್ದು, ಅಷ್ಟು ಐಟಮ್ಸ್ನೆಲ್ಲ ನಮಗೆ ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಲ್ವಾ. ಕಾರಲ್ಲಿ ಬಂದಿದ್ದರೆ ಅದೊಂಥರ, ನಮಗೆ ಆಗಲಿಲ್ಲ. ಸೊ ಅದೊಂದು ಬೇಜಾರಾಗಿತ್ತು. ಹಾಗೆ ರಿಲಯನ್ಸಲ್ಲೂ ಕೂಡ ತುಂಬಾ ಕಂಡೀಷನ್ಸ್ ಇದೆ. ಲಿಕ್ವಿಡ್ ಐಟಮ್ಸ್ ಇರ್ಬೋದು ಅಥವಾ 5 ಕಿಲೋಮೀಟರ್ಸ್ ಒಳಗಡೆನೇ ಇರ್ಬೋದು, ಈ ರೀತಿಯೆಲ್ಲ ಏನೇನೋ ಕಂಡೀಷನ್ಸ್ ಮಾಡಿಬಿಟ್ಟಿದ್ದಾರೆ ಇವಾಗಂತೂ. ತುಂಬ ಅದೆಲ್ಲ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಗೋಪಾಲನ್ ಆರ್ಕೇಡಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಈ ರೀತಿದೊಂದು ಡೆಕೋರ್ ಕೂಡ ಮಾಡಿದರು. ಅದ್ರದ್ದು ಕೂಡ ಒಂದು ಗ್ಲಿಮ್ಸ್ ತಗೊಂಡೆ. ವ್ಯಾಲೆಂಟೈನ್ಸ್ ಡೇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದು ತೊಗೊಂಡು ನಾನು ನನ್ನ ಮಗ ಕೂಡ ಒಂದಷ್ಟು ಪಿಕ್ಸ್ ಕೂಡ ತೊಗೊಂಡ್ವಿ. ಹಾಗೆ ಅಲ್ಲಿ ಹೋಗಿದ್ದೀವಿ ಅಂದರೆ ಅವನು ಕಿಡ್ಸ್ ಝೋನ್ಗೆ ಹೋಗಲೇಬೇಕು. ಹಾಗೆ ಬಂತು ಅಂದರೆ ಇನ್ನು ಮುಗಿದೋಯ್ತು ನಮ್ಮ ಕತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಕ್ರಿಸ್ಮಸ್ ಹಾಲಿಡೇ ಟೈಮ್ನಲ್ಲೂ ಕೂಡ ನಿಮಗೆ ಶೇರ್ ಮಾಡಿದ್ದೆ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಒಂದು ಬಾರಿ ನೋಡಿ, ಅವನೇನೇನೆಲ್ಲ ಗೇಮ್ಸ್ ಆಡಿದ್ದ ಅಂತ ಅದರಲ್ಲಿ ಇನ್ ಡೀಟೇಲಾಗಿ ನಾನು ಹೇಳಿದ್ದೀನಿ. ಎಲ್ಲೋಗಿದ್ವಿ, ಅದಕ್ಕೆ ಏನೆಲ್ಲ ಚಾರ್ಜಸ್ ಇದೆ ಅಂತ ಕೂಡ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದನ್ನು ಕೂಡ ಒಂದು ಸಾರಿ ನೋಡಿ. ಇಲ್ಲಿ ಒಂದೆರಡು ಗೇಮ್ ಆಡಿಸ್ಕೊಂಡು ನಾವು ಕರ್ಕೊಂಡು ಹೋದೆ ಇವನ್ನ. ತುಂಬಾ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಈಗಂತೂ ಎಕ್ಸಾಮ್ಗೆ ಓದ್ತಾನೆ ಇರ್ತಾನೆ. ಅದ್ರ ಮಧ್ಯೆ ಈ ರೀತಿ ಕರ್ಕೊಂಡು ಬಂದಿದ್ದು ಅವನು ಒಂದು ಪುಟ್ಟು ಬ್ರೇಕ್ ಸಿಕ್ತಂಗೆ ಆಯಿತು, ಮೈಂಡ್ ಫ್ರೆಶ್ ಆಯಿತು ಅಂತಲೇ ಹೇಳ್ಬೋದು. ರಿಲ್ಯಾಕ್ಸ್ ಆಗಿದ್ದ, ನೆಕ್ಸ್ಟ್ ಓದೋದಕ್ಕೆಲ್ಲ ಆರಾಮಾಗಿದ್ದ ಅಂತಲೇ ಹೇಳ್ಬೋದು. ಇದು ಬಂದು ಅವನಿಗೆ ಸ್ಟಡೀಸ್ ಹಾಲಿಡೇ ಇದ್ದಿದ್ದ ಕಾರಣ ಅವನ್ನ ಕರ್ಕೊಂಡು ಹೋಗಿದ್ದಂಥದ್ದು. ಇದೆಲ್ಲ ಮಾಡಿದ ನಂತರ ಹಾಗೆ ಅವನಿಗೆ ಎವ್ರಿ ಟೈಮ್ ಮಾಲಿಗೆ ಬಂದರೆ ಇಲ್ಲಿ ಮೆಕ್ಡಾನಲ್ಸಲ್ಲೇ ಐಸ್ ಕ್ರೀಮ್ ಕೊಡಿಸ್ಲೇಬೇಕು ಅವನಿಗೆ. ಐಸ್ ಕ್ರೀಮ್ ಕೂಡ ತೊಗೊತಾ ಇದ್ದಾನೆ. ಚೆನ್ನಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದು ಏನೋ ಗೊತ್ತಿಲ್ಲ, ತಿನ್ನೋಷ್ಟರಲ್ಲೇ ಫುಲ್ ಎಲ್ಲ ಮೆಲ್ಟಾಗಿ ಹೋಗ್ತಿತ್ತು, ಅಷ್ಟು ಚೆನ್ನಾಗಿರಲಿಲ್ಲ. ಈ ಸಾರಿ ಮಾಮೂಲಿ ಥರನೇ ಇತ್ತು, ಚೆನ್ನಾಗಿತ್ತು. ವೆನಿಲಾ ವಿತ್ ಓರಿಯೋ ಫ್ಲೇವರ್ ಏನೋ ತೊಗೊಂಡ ಅವನು. ಇದೆಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗೇ ಬಿಟ್ಟಿತ್ತು. ಅದಕ್ಕೆ ಮಧ್ಯಾಹ್ನ ಅಲ್ಲೇ ಆಚೆನೇ ಕೂಡ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇದೊಂದು ಟೈಮು ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಫಸ್ಟ್ ಟೈಮ್ BMTCಲಿ ಬಂದಿದ್ದೀವಿ. ಏನಪ್ಪ ಇವಳು ಹೀಗಂತಿದ್ದಾಳೆ ಅಂತ ಅಂದ್ಕೊಬೇಡಿ. ನಾವು ಬಸ್ಸಲ್ಲಿ ಓಡಾಡ್ತೀವಿ, ಮೈಸೂರಿನಲ್ಲೆಲ್ಲ ಕೂಡ ಓಡಾಡ್ತೀವಿ. ಆದರೆ ಬೆಂಗಳೂರಿನಲ್ಲಿ ನಾನು BMTCಲಿ ಅಂದರೆ ನಮ್ಮ ಹತ್ರದಲ್ಲಿರೋ ಲೋಕಲ್ ಏರಿಯಾಗಳಿಗೆ ಓಡಾಡಿದ್ದು ಅಂದರೆ ಇದೇ ಫಸ್ಟ್ ಟೈಮ್. ನನ್ನ 10 ವರ್ಷದಲ್ಲಿ, ಮದುವೆಯಾಗಿ 10 ವರ್ಷದಲ್ಲಿ ಫಸ್ಟ್ ಟೈಮ್ ನಾನು BMTCಲಿ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ನಾವು ಆಟೋಗೆ ವೆಯ್ಟ್ ಮಾಡ್ತಾ, ಯಾರು ನಮ್ಮ ಏರಿಯಾಕ್ಕೆ ಒಂದು 4-5 ಆಟೋ ವೆಯ್ಟ್ ಮಾಡ್ತಾಯಿದ್ವಿ, ಬರಲಿಲ್ಲ. ಅದೇ ಟೈಮ್ಗೆ ಬಸ್ ಕೂಡ ಬಂತು. ಇದು ನಮ್ಮ ಏರಿಯಾದ ಬಸ್ ಅಂತ ಕೂಡ ಗೊತ್ತಾದ ಮೇಲೆ ಓಕೆ ಹೋಗ್ಬಿಡೋಣ, ಇನ್ನೆಷ್ಟು ವೆಯ್ಟ್ ಮಾಡೋದು ಅಂತ ಹೇಳಿ ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನು BMTCನಲ್ಲಿ ಓಡಾಡಿದ್ದು. ಹಾಗೆ ಈ ವಿಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಲಾಟ್ಸ್ ಆಫ್ ಲವ್.